ಹಂಗರಗಿ ಕ್ರಾಸ್ನಲ್ಲಿ ನಡೆದ ರವಿಚಂದ್ರ ಮಾದರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ತನಿಖೆಗೆ ಆಗ್ರಹಿಸಿ ಅಂಬೇಡ್ಕರ್ ಸೇನೆ ವಿಜಯಪುರ ಘಟಕ ಬೃಹತ್ ಪ್ರತಿಭಟನೆ ನಡೆಸಿದೆ. ಈ ಕುರಿತು ನಮ್ಮ ವರದಿಗಾರ ಸಂತೋಷ್ ಕಟ್ಟಿಮನಿ ಅವರ ವರದಿ ನೋಡೋಣ. ವಿಜಯಪುರ ವಾಯ್ಸ್ ಡಿಜಿಟಲ್ ವಿವಿಧ ನ್ಯೂಸ್. ನಮಸ್ಕಾರ, ನಾನು ನಿಮ್ಮ ವರದಿಗಾರ ಸಂತೋಷ್ ಕಟ್ಟಿಮನಿ ಕ್ಯಾಮೆರಾಮ್ಯಾನ್ ಜೊತೆ ವಿವಿಧ ನ್ಯೂಸ್ಗಾಗಿ ವರದಿ ಮಾಡುತ್ತಿದ್ದೇನೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹಂಗರಗಿ ಕ್ರಾಸ್ ಬಳಿ ನಡೆದ ರವಿಚಂದ್ರ ದೇವಪ್ಪ ಮಾದರ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ಎಲ್ಲ ಆರೋಪಿಗಳನ್ನು ಬಂಧಿಸಬೇಕು ಹಾಗೂ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಆಗ್ರಹಿಸಿ ಅಂಬೇಡ್ಕರ್ ಸೇನೆ ಜಿಲ್ಲಾ ಸಮಿತಿ ವಿಜಯಪುರ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ರವಿಚಂದ್ರ ದೇವಪ್ಪ ಮಾದರ ಅವರನ್ನು ಕ್ರೂರವಾಗಿ ಹತ್ಯೆ ಮಾಡಲಾಗಿದ್ದು ನಂತರ ಆತ್ಮಹತ್ಯೆ ಎಂಬಂತೆ ಬಿಂಬಿಸಲು ಯತ್ನಿಸಲಾಗಿದೆ ಎಂದು ಆರೋಪಿಸಿದರು. ಪ್ರಕರಣದಲ್ಲಿ ಇನ್ನೂ ಕೆಲ ಆರೋಪಿಗಳು ಬಂಧನವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅಂಬೇಡ್ಕರ್ ಸೇನೆ ಮುಖಂಡರು ಮಾತನಾಡಿ, ಪ್ರಕರಣದ ನಿಷ್ಪಕ್ಷಪಾತ ತನಿಖೆ ನಡೆಯಬೇಕು, ನಿಜವಾದ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಹಾಗೂ ಮೃತರ ಕುಟುಂಬಕ್ಕೆ ನ್ಯಾಯ ದೊರಕಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಸೇನೆ ಜಿಲ್ಲಾ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ಕ್ಯಾಮೆರಾಮ್ಯಾನ್ ಜೊತೆ ನಾನು ಸಂತೋಷ್ ಕಟ್ಟಿಮನಿ, ವಿಜಯಪುರ ವಾಯ್ಸ್ ಡಿಜಿಟಲ್ ವಿವಿಧ ನ್ಯೂಸ್, ವಿಜಯಪುರ. ಮೊದಲನೇದಾಗಿ ಭಾರತದ ಹಣೆ ಬರ ಬರೆದಂಥ ಮಾನ್ಯ ಜಿಲ್ಲಾಧಿಕಾರಿ ವಿಜಯಪುರ ಇವರಿಗೆ ವಿಜಯಪುರ ಜಿಲ್ಲೆಯ ಬಸವನಗುಡಿ ತಾಲೂಕಿನ ಹಂಗರಗಿ ಕ್ರಾಸ್ ಬಳಿ ನಡೆದ ರವಿಚಂದ್ರ ದೇವಪ್ಪ ಮಾದರ್ ಅವರ ಕೊಲೆ ಪ್ರಕರಣ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಿ ಪ್ರಕರಣಗಳನ್ನು ಸಿಬಿಐ ತನಿಖೆಗೆ ಅವಕಾಶ ಮಾಡಿಕೊಡುವ ಕುರಿತು ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಅಂಬೇಡ್ಕರ್ ಸೇನೆಯ ಜಿಲ್ಲಾ ಸಮಿತಿ ವಿಜಯಪುರ ತಮ್ಮ ಗಮನಕ್ಕೆ ತರಲು ಬಯಸುವುದೇನೆಂದರೆ, ರವಿಚಂದ್ರ ದೇವಪ್ಪ ಮಾದರ್ ಎಂಬ ಯುವಕನನ್ನು ಕ್ರೂರವಾಗಿ ಹಿಂಸಿಸಿ ಕೊಲೆ ಮಾಡಿ ನಂತರ ಆತ್ಮಹತ್ಯೆ ಮಾಡಿಕೊಂಡಂತೆ ತೋರಿಸುವ ಉದ್ದೇಶದಿಂದ ನೇಣು ಬಿಗಿದು ಸ್ಥಿತಿಯಲ್ಲಿ ಹಾಕಲಾಗಿತ್ತು. ಶವವನ್ನು ಕೆಳಗೆ ಇಳಿಸಿದಾಗ ರಕ್ತ ಸೋರುತ್ತಿತ್ತು. ಕಂಡಾಗ ತೀಕ್ಷ್ಣವಾಗಿ ಗಮನಿಸಿದಾಗ ಹೊಟ್ಟೆಗೆ ಮತ್ತು ಮಾರ್ಮಾಂಗಕ್ಕೆ ಮಾರ್ಕಾಸ್ತ್ರಗಳಿಂದ ತಿರುಗಿದ್ದು ಕಂಡು ಬಂತು. ಘಟನೆ ನಡೆದ ಹಲವು ದಿನಗಳಾದರೂ ಕೇವಲ ಇಬ್ಬರು ಅಪರಾಧಿಗಳನ್ನು ಬಂಧಿಸಿದ್ದು, ಇನ್ನುಳಿದ ಅಪರಾಧಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ವಿಫಲಗೊಂಡಿದ್ದು ಹಾಗೂ ಘಟನೆಯ ಸೂತ್ರಧಾರಿಯಾದ ಮಲ್ಲಿಕಾರ್ಜುನ್ ಮದರಿ ಈತನೇ ಘಟನೆಯ ಪ್ರಮುಖ ರೂವಾರಿಯಾಗಿದ್ದು ಈತನನ್ನು ಏತ್ರಿ ಮಾಡಿದ್ದು ಪ್ರಕರಣದ ತನಿಖೆಯಲ್ಲಿ ರಾಜಕೀಯ ಒತ್ತಡ ಪ್ರಭಾವ ಬೀರುತ್ತಿರುವ ಸಂಖ್ಯೆ ವ್ಯಕ್ತವಾಗಿದ್ದು, ಇದರಿಂದಾಗಿ ನಿಜವಾದ ಆರೋಪಿಗಳು ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಸಾಕ್ಷಿದಾರರು ಮತ್ತು ಮೃತರ ಕುಟುಂಬದ ಸದಸ್ಯರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದ್ದು, ಆದ್ದರಿಂದ ಗೌರವಾನ್ವಿತ ಅಧಿಕಾರಿ ಮೂಲಕ ರಾಜ್ಯ ಸರ್ಕಾರ ಹಾಗೂ ಸಂಬಂಧಿಸಿದ ಪೊಲೀಸ್ ಸರ್, ಇವತ್ತು ನೀವು ಒಂದು ದಲಿತ ಯುವಕನಿಗೆ ಅನ್ಯಾಯ ಆಗಿದೆ ಅವನಿಗೆ ಆಗ್ತಂದ್ರೆ ಅದು ಆತ್ಮಹತ್ಯೆ ಎಲ್ಲ ಆಗ್ತದೆ, ತಾನೇ ಆಗ್ತದೆ, ಯಾರೋ ಹೊಡೆದು ನೇಣು ಹಾಕಿದಾರೆ ಅಂತ ಒಂದು ಆರೋಪ ಮಾಡ್ತಾ ಇದ್ದೀರಿ ಸರ್. ಅದಂತ ಸಮಸ್ಯೆ ಆದ್ರೆ ಏನು ಸರ್ ಅಲ್ಲಿ? ಸರ್, ಸಮಸ್ಯೆ ಏನಪ್ಪ ಅಂದ್ರೆ ರವಿಚಂದ್ರ ಏನೋ ಹುಡುಗ ಅದರ ಪೈಕಿ ಹುಡುಗ ದಲಿತ ಕಮ್ಯುನಿಟಿಗೆ ಸೇರಿದವ. ಆ ಹುಡುಗ ಬಡತನದಿಂದ ಬಂದಿರ್ತಾನೆ. ಏನೋ ಒಂದು ಉದ್ಯೋಗ ಸಿಕ್ಕಿಸಿದ್ರೆ ಮಲ್ಲಿಕಾರ್ಜುನ್ ಮದರಿ ಅನ್ನುವಂಥ ಒಬ್ಬ ಕಾಂಟ್ರಾಕ್ಟರ್ ಅದಾರ, ಅವ್ರ ಹತ್ರ ಹೋಗಿ ಕೆಲಸಕ್ಕೆ ಸೇರ್ಕೋತಾನೆ. ಆ ಕೆಲಸದಾಗ ಅವ್ನ ಬೆಳೆಯಕ್ಕೆ ಒಂದು 4-5 ವರ್ಷದಿಂದ ಸತತವಾಗಿ ದುಡ್ಕೋತಿರ್ತಾನೆ. ಮಲ್ಲಿಕಾರ್ಜುನ್ ಮದರಿ ಅಂದ್ರಲ್ಲ, ಅವ ಯಾವ ಕಾಂಟ್ರಾಕ್ಟರ್ ಅದಾನು? ಪ್ರಥಮ ದರ್ಜೆ ಗುತ್ತಿಗೆದಾರರು. ಇವಾಗ ಜಾಸ್ತಿ ಕೆಲಸಪ್ಪ ಅಂದ್ರೆ ಅವ್ರು ಕೆಬಿಜನಲ್ ವರ್ಕ್ಸ್ಗಳನ್ನು ಜಾಸ್ತಿ ಮಾಡ್ತಾರೆ. ಅಲ್ಲಿ ಅವ್ರ ಹತ್ರ ಕೆಲಸಕ್ಕೆ ಇರ್ತಾನವ. ಆ ಕೆಲಸ ಮಾಡ್ಕೋತ ಅವ್ರ ಬೆಳೆಯಕ್ಕೆ ಒಂದು 5-6 ವರ್ಷದಿಂದ ಅವ್ರ ಬೆಳೆಯಕ್ಕಿದ್ದು ಅವ್ರು ವಿಶ್ವಾಸ ಗಳಿಸಿರ್ತಾನೆ. ಮುಂದೆ ಅವ್ರಿಗೆ ಈ ಹುಡುಗನ ಎಲ್ಲ ರಹಸ್ಯಗಳು ಗೊತ್ತಿರ್ತಾವ, ಅವ್ರು ಏನು ಮಾಡ್ತಿರ್ತಾರೆ ಏನಿಲ್ಲ ಅನ್ನೋದು.
ಎಲ್ಲೆಲ್ಲಿ ಯಾವ್ಯಾವ ಅಕ್ರಮದ ತೊಡಗಿರ್ತಾರೆ ಮಲ್ಲಿಕಾರ್ಜುನ್ ಮದ್ರಿನವ್ರು ಅವ್ರಿಗೆ ಗೊತ್ತಿರ್ತದೆ. ಏನೋ ಅವ್ರಿಗೆ ಒಂದು ಸ್ವಲ್ಪ ಏನೋ ಕ್ಲ್ಯಾಶ್ ಆದ ಕಾರಣಕ್ಕೆ ಇವ ನನಗೆ ನುಂಗಲಾರ್ದು ತುತ್ತಾತನ ಮುಂದಿನ ನಿರ್ಮಾಣಗಳೊಳಗೆ ತಿಳ್ಕೊಂಡು ಅವನನ್ನು ಮುಗಿಸ್ಬೇಕಂತ ಹೇಳಿ ಅಂದ್ರೆ ಮೊದಲು ಒಂದು ಸರ್ತಿ ಹಲ್ಲೆ ಮಾಡ್ತಾರೆ. ಅವ್ನು ಎಚ್ಚೆತ್ಕೊಂಡು ಊರಿಗೆ ಹೋಗ್ಬೇಕಂತೇಳಿ ಅವ್ರು ಊರಿಗೆ ಹೋಗ್ತಾನೆ. ಆ ಟೈಮಿಗೆ ಏನಂದ್ರೆ ರಾತ್ರಿ ಅವನು ಹಿಡ್ಕೊಂಡು ಒಯ್ದು ಒಂದು ಯಾವುದೋ ಹೊಲದಾಗ ಮನ್ಸಿಗೆ ಬಂದಾಗ ಥಳಿಸಿ ಹಿಂಸೆ ಮಾಡಿಕಿಶಂದ್ರೆ ಎಲ್ಲಿ ಬೇಕೋ ಹೊಟ್ಟಿಗೆ ಅನಂತರ ಮರ್ಮಾಂಗಕ್ಕೂ ಚಾಕುದಿಂದ ಇರೋದು ಮರ್ಡ್ರ್ ಮಾಡ್ತಾರೆ. ಮರ್ಡ್ರ್ ಮಾಡಿ ಇದನ್ನು ಮುಚ್ಚಾಕಬೇಕು, ಇಲ್ಲಪ್ಪ ಮುಂದಿನ ದಿನಮಾನೊಳಗೆ ನಮ್ಮ ಕುತ್ತಿಗೆ ಬರ್ತದೆ ಅನ್ನೋದು ಗೊತ್ತಾಗಿ ಈ ಒಂದು ಗಿಡಕ್ಕೆ ಹಗ್ಗ ಕಟ್ಟಿಕಿಶಂದ್ರೆ ನೇಣು ಹಾಕೋ ಸ್ಥಿತಿ ಒಳಗೆ ಬಿಟ್ಟು ಬಿಡ್ತಾರೆ. ಸರ್ ಈ ಘಟನೆ ಎಲ್ಲಿ ನಡೀತು? ಇದು ಬಸವನ ಬಾಗೇವಾಡಿ ತಾಲೂಕು ಹಂಗರ್ಗಿ ಕ್ರಾಸ್ ಬಳಿ ಆಗಿರುತ್ತೆ ಸರ್. ಅದು ಬೇರೆದವ್ರ ಹೊಲ್ದಾಗ ಹೋಗಿ ಇದಾರ ಮಾಡಿದ್ದಾರೆ. ಹಾಂ ಮಾಡಿರ್ತಾರೆ. ಅದು ಆದ ಮೂಲಕ ಅದೇ ಕಂಪ್ನಿ ಒಳಗೆ ಗಿಡದಾಯ್ತು ಗಿಡ ಅವ್ರ ಕಂಪ್ನಿ ಒಳಗೆ ಮದ್ರಿ ಕಂಪ್ನಿ ಒಳಗೆ ಆಗಿರ್ತದೆ ಸರ್. ಅದಕ್ಕೆ ಇದು ಯಾರಿಗೂ ಗೊತ್ತಿರಲ್ಲ. ಅವ್ರ ಮನೆಯವ್ರಿಗೆ ಫೋನ್ ಮಾಡಿದಾಗ ಹಿಂಗೆ ಊರ್ಲಾಕೊಂಡ್ ನಾನು ಬರ್ರಿ ಅಂತ ಹೇಳಿದಾಗ ಅವ್ರು ಬಂದು ನೋಡ್ತಾರೆ. ಯಾಕೋ ಊರ್ಲಾಕೊಂಡ್ ನನ್ನ ಮಗ ತೆಗಿಸ್ಕೊಂಡು ತೆಳಗೆ ಇಳಿಸೋದು ನೋಡಿದ್ರೆ ಪ್ಯಾಂಟ್ ತೆಳಗೆ ಇಳಿಸೋ ಟೈಮಿಗೆ ಏನೋ ರಕ್ತ ಸೋರ್ಲಕ್ಕೆ ಚಾಲು ಆಗ್ಬಿಡ್ತು. ಅವ್ರಿಗೆ ಯಾಕೋ ಡೌಟ್ ಬರ್ತದೆ. ಇದು ಪೋಸ್ಟ್ ಮಾರ್ಟಮ್ ಅಲ್ಲಿ ತಂದಾಗ ಪೋಸ್ಟ್ ಮಾರ್ಟಮ್ ಮಾಡೋಕೆ ಹೋದಾಗ ಅವಾಗ ನೋಡ್ಕೋತಾರೆ ಹೊಟ್ಟಿಗೆಲ್ಲ ಚಾಕೋದು ಚುಚ್ಚಿರ್ತಾರೆ. ಹಾಗಾಗಿ ಅದೇನದ ಕೊಲೆ ತೆಳಗಿಸ್ಕೊಂಡ್ರೆ ಕೇಸ್ ರಿಜಿಸ್ಟರ್ ಆಗುತ್ತೆ. ಇದೇ 25 5ನೇ ತಿಂಗಳ 23ನೇ ತಾರೀಕು 5ನೇ ತಿಂಗಳದೊಳಗೆ ಕೇಸ್ ರಿಜಿಸ್ಟರ್ ಆಗ್ತದೆ. ಆದ್ರೆ MN ಮದ್ರಿ ಅವರು A1 ಆರೋಪಿ ಇದರಲ್ಲಿ. ಬಟ್ ಅವರಿಗೆ ಅವರ ರಾಜಕೀಯ ಪ್ರಭಾವ ಮತ್ತು ದುಡ್ಡಿನ ಒಂದು ಬೆಂಬಲದಿಂದ ಏನದ ಅವರಿಗೆ ಅದರೊಳಗಿಂದು ತೆಗಿಬೇಕು ಅನ್ನೋ ಉದ್ದೇಶದಿಂದ ಎದುರಿಯಾಗಿ ಅವರನ್ನು ಪ್ರಮೋಟ್ ಮಾಡಿ ಕಿಶಂದ್ರೆ ತೆಗೆದು ಬಿಡ್ತಾರೆ. A1 A2 ಇಬ್ಬರಿಗೆ ಅರೆಸ್ಟ್ ಮಾಡಿರ್ತಾರೆ. ಬಟ್ ಇವಾಗ ಎತ್ರಿ ಇದ್ದವನಿಗೆ ಅರೆಸ್ಟ್ ಮಾಡಕ್ಕೆ ಯಾಕೆ ಆಗಲ್ಲ? A1 ಯಾರ್ದಾರಿ ರೆಪ್ರೆಸೆಂಟ್? MN ಮದ್ರಿ ಸರ್. A1 ನಾವು ಹೇಳ್ತಾ ಇರೋದು MN ಮದ್ರಿ. A1 A2 ಬೇರೆ ಮಾಡ್ಯಾರ ಸರ್. ಅವ್ರು ಒಂದು ಏನೋ ಅವ್ರು ಬೆಲೆಯಾಗ ದುಡಿತಕ್ಕಂಥವ್ರಿಗೆ ಒಯ್ದು ಕಿಶನ್ A1 A2 ಅಂತ ಮಾಡಿರ್ತಾರೆ. ಹಾಂ ಅವರು ಈಗ ಇನ್ನೊಂದು ಹ್ಯಾಂಗ ಇಲ್ಲ. ಮತ್ತೆ ಈಗ ಜಿಲ್ಲಾಧಿಕಾರಿಗಳಿಗೆ ಏನು ಒತ್ತಾಯ ಮಾಡ್ತೀವಿ ನಾವು? ಒತ್ತಾಯ ಮಾಡೋಕೆ ಸರ್ ಅವ್ರು ಬಂಧಿಸ್ಬೇಕಂತ ಕಿಶನ್ ಒತ್ತಾಯ ಅದ ಮೊದಲನೇದಾಗಿ. ಮತ್ತು ಅವ್ರ ಕಂಪ್ನಿ ಒಳಗೆ ಅದು ಆಗೋದಂತ ಇನ್ಸಿಡೆಂಟ್ ಅದ. ಈಗ ನಮ್ಮ ಜಮೀನೊಳಗೆ ಆಗ್ಯದ ಅಂದ್ಮಾಗ ನಾನೇ ಅದಕ್ಕೆ ಹೊಣೆಗಾರ ಆಗ್ಬೇಕಲ್ಲ. ಈಗ ಅವ ನಂಬಲಿಕ್ಕೆ ಇರ್ತಿದ್ದ ಮೂಲಕ ನಾವು ಅವ್ನ ಜವಾಬ್ದಾರಿ ತೊಗೋಬೇಕು. ಅದಕ್ಕೆ ನಮ್ಮ ಆರೋಪ ಏನದ, ನಿಮ್ಮ ಇದ್ರೊಳಗೆ ಆಗ್ಯದ, ನಿಮ್ಮ ಬೆಲೆ ಕೆಲಸ ಮಾಡ್ತೀವಿ, ನೀವೇ ಮಾಡಿರ್ತೀರಿ. ನಮ್ಮ ಮುಂದಿನ ದಿನಮಾನಗಳಲ್ಲಿ ಒಂದೇಳಿ MN ಮದ್ರಿ ಅವ್ರನ್ನ ಬಂಧಿಸ್ಲಿಕ್ಕಂದ್ರೆ ಹೋರಾಟ ಯಾವ ರೀತಿ ಇರ್ತದೆ ನಿಮ್ಮ ಸಂಘಟನೆ ವತಿಯಿಂದ? ನಮ್ಮ ಹೋರಾಟ ನೋಡ್ರಿ, ಈಗ ಇಲ್ಲಿ 20, 30, 50 ಜನ ಸೇರಿರ್ಬೋದು. ಮುಂದಿನ ದಿನಮಾನದೊಳಗೆ ನಾವು ಏನದ ಇಡೀ ಬಿಜಾಪುರ ಜಿಲ್ಲೆಗೆ ನಮ್ಮ ಕರ್ನಾಟಕ ಅಂಬೇಡ್ಕರ್ ಸೇನೆ ಏನದಲ್ಲ ಪೂರ್ತಿ ಇಲ್ಲೇ ಧರಣಿ ಸತ್ಯಾಗ್ರಹ, ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ನಮ್ಮ P ಮೂರ್ತಿ ಅವರು ಬರ್ತಕ್ಕಂಥ ವ್ಯವಸ್ಥೆ ಆಗ್ತದ ಮತ್ತು ಅದು ಉಗ್ರವಾದ ಹೋರಾಟ ಆಗ್ತದೆ. ಇದು ಬಿಜಾಪುರ ಜಿಲ್ಲೆಗೆ ಒಂದು ಖಡಕ್ಕಾಗಿ ಎಚ್ಚರಿಕೆ ಕೊಡ್ಲಿಕ್ಕೆ ಇದು ಮಾಡ್ತೇನೆ. ಪವನ್ ಕಾಳೆ, ಅಂಬೇಡ್ಕರ್ ಸೇನೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು. ಓಕೆ, ಥ್ಯಾಂಕ್ ಯು ಸರ್. ಯುವಕನ ಈಗಾಗಲೇ ದಿನಾಂಕ 25/5 ಅಲ್ಲಿ ಇದು ತಾನೇ ನಮ್ಮ ಇವ್ರು ಹೇಳ್ದಂಗೆ ಬಾಗೇವಾಡಿ ಮುಂದೆ ಅವ್ರನ್ನ ಕೊಲೆ ಮಾಡಿ ಎಲ್ಲರಿಗೆ ನೇಣು ಹಾಕೋ ರೀತಿ ಬಿಂಬಿಸೋ ರೀತಿ ಅಲ್ಲಿ ಕೊಲೆ ಮಾಡಿ ಹಾಕಿ ಹೋಗಿರ್ತಾರೆ. ಹಾಕಿ ಹೋಗಿ ಅವತ್ತೇ ಅಲ್ಲಿ ಹೋಗಿ ಜನ ಅವರು ಕುಟುಂಬದವ್ರಿಗೆ ಗೊತ್ತಾದ ಮೇಲೆ ಮರುದಿನ ಅವತ್ತೇ ಹೋದಾಗ ಅಲ್ಲಿ ನೋಡಿದಾಗ ಅದನ್ನು ಮೌಡಿ ತೆಳಗಿಳಿದಾಗ ಅಲ್ಲಿ ಅದು ಮರ್ಡ್ರ್ ಅಂತೇಳಿ ಆಮೇಲೆ ನಂತರ ಗೊತ್ತಾಗ್ತದೆ. ಅವೆಲ್ಲ ಅವ್ರಿಗೆ ಎಲ್ಲ ಇಲ್ಲಿ ಕೆಳಗಡೆ ಎಲ್ಲ ಚಾಕಾಕಿದ್ದು ಕೊಲೆ ಇರೋ ಕಾರಣ ಅಲ್ಲಿ ಕುಟುಂಬಸ್ಥರಲ್ಲಿ ಹೋದಂಥ ನಾಯಕರು ಆಮೇಲೆ ಇದು ಆತ್ಮಹತ್ಯೆ ಅಲ್ಲ ಮರ್ಡ್ರ್ ಅಂತಂದಾಗ ಅಲ್ಲಿ FIR ಆಗುತ್ತೆ. FIR ಆಗಿ ಇವತ್ತಿಗೂ 25 ತಾರೀಕಾಗಿ 15 ದಿನ ಆದರೂ ಕೂಡ ಆ FIRನಲ್ಲಿ ಸುಮಾರು 10ರಿಂದ 11 ಜನ FIRನಾಗ ಇದ್ದರೂ ಕೂಡ ಈಗಾಗಲೇ ಬರೀ ಕೇವಲ 2 ಆರೋಪಿಗಳನ್ನು ಮಾತ್ರ ಪೊಲೀಸ್ ಇಲಾಖೆ ಬಂಧಿಸ್ತದೆ. ಇನ್ನೂ ಅವರು ಅಲ್ಲೇ ಅವರು ಜೊತೆ ಇದ್ರು ಎಲ್ಲ ಕುಟುಂಬಸ್ಥರು ಹೋಗಿ ಫಸ್ಟಿಗೆ ಏನು ತಿಳ್ಕೊಂಡಿರ್ತಾರ ನೇಣಬೇಕು ಅನ್ನೋಂಥ ಸ್ಥಿತಿಯಲ್ಲಿ ಇರ್ತದ. ಅವಾಗ ಬಟ್ಟೆಯನ್ನೆಲ್ಲ ಬಿಚ್ಚಿ ನೋಡಿದಾಗ ರಕ್ತಸ್ರಾವ ಆಗ್ತಿರ್ತದ. ಮರ್ಮಾಂಗವನ್ನು ನೋಡಿದಾಗ ಚಾಕುನ ಚುಚ್ಚಿರತಕ್ಕಂಥದ್ದು, ಹೊಟ್ಟೆಗೆ ಚುಚ್ಚಿರತಕ್ಕಂಥದ್ದು, ರಕ್ತಸ್ರಾವ ಆಗಿರ್ತಕ್ಕಂಥದ್ದು ಕಂಡು ಬರ್ತದ. ಮೇಲಾಗಿ ಏನಿವ ಮದ್ರಿ ಅನ್ನತಕ್ಕಂಥ ಕಾಂಟ್ಯಾಕ್ಟ್ ಏನದನ ಆ ಮದ್ರಿ ಅನ್ನತಕ್ಕಂಥ ಕಾಂಟ್ಯಾಕ್ಟರ್ ಕೈಯಲ್ಲಿ ಇವ ಕೆಲಸ ಮಾಡ್ತಿರ್ತಾನೆ, ಯಾರು ರವಿಚಂದ್ರ. ಹಾಗಾಗಿ ಈ ಉದ್ದೇಶಪೂರ್ವಕ ಆಗಿರ್ತಕ್ಕಂಥ ಕೊಲೆಯನ್ನು ಖಂಡಿಸಿ ನಾವೇನು ನಮ್ಮ ಜಿಲ್ಲಾ ಸಮಿತಿಯ ವತಿಯಿಂದ ಎಲ್ಲ ಹೋರಾಟಗಳು ಮಾಡಿದ್ದೀವಿ. ಹಾಗಾಗಿ ಏನು ರವಿಚಂದ್ರ ಯಾರು ಹಂಗರಿ ಮದ್ರಿ ಕಾಂಟ್ರಾಕ್ಟರನ್ನು
ಈ ಕೊಲೆ ಮೇನ್ ಆರೋಪಿ ಅಂತಕ್ಕಂಥ ನಾವು ದೋಷ ಮಾಡಿದ್ದೀವಿ. FIR ಕಾಪಿಯಲ್ಲಿ ಏನ್ ಮಾಡ್ತಾರೆ ಇವ್ರು ಪೊಲೀಸ್ ಅಧಿಕಾರಿಗಳಪ್ಪ ಅಂತಂದ್ರ ಏತ್ರಿ ಹಾಕ್ತಾರೆ. ಇವ್ರಿಗೆ ಯಾಕೆ ಏತ್ರಿ ಹಾಕ್ತಾರೆ ಅಂದ್ರೆ ಇವ್ರ ಹತ್ರ ದುಡ್ಡು ತಿಂದಿರ್ಬೇಕು, ಇಲ್ಲಪ್ಪ ಅಂತಂದ್ರೆ